ಹಾಸನ ತಾಲೂಕಿನ ಹೊಸಳೆ ಬಳಿ ಸಂಭವಿಸಿರ್ತಕ್ಕಂಥ ಈ ಒಂದು ಭೀಕರ ದುರಂತದಲ್ಲಿ ಒಟ್ಟು 8 ಜನರು ಮೃತಪಟ್ಟು 17ಕ್ಕೂ ಹೆಚ್ಚು ಜನರು ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾರೆ. ನಿಜವಾಗಲೂ ಕೂಡ ಅಲ್ಲಿ ಘಟನೆ ಏನಾಯಿತು ಅಂತೇಳಿ ಮಾಹಿತಿ ಕೊಡಲಿಕ್ಕೆ ಹಾಸನ ಜಿಲ್ಲೆ ಎಸ್ ಪಿ ಅವರಾಗಿರ್ತಕ್ಕಂಥ ಮೊಹಮ್ಮದ್ ಸುಜಿತ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಹೇಳಿ ಮೇಡಮ್, ಎಷ್ಟೊತ್ತಿಗೆ ಘಟನೆ ಆಯಿತು, ಎಷ್ಟು ಜನ ಡೆತ್ ಆಗಿದ್ದಾರೆ, ಎಷ್ಟು ಜನ ಇಂಜುರೀಸ್ ಇದ್ದಾರೆ, ಏನು ಘಟನೆ ಆಗಿದೆ ಮೇಡಮ್? ಸುಮಾರು 8:15 8:45 ಸಮಯದಲ್ಲಿ ಘಟನೆ ಆಗಿದೆ ಅಂತ ನಮಗೆ ಮಾಹಿತಿ ಇದೆ. ಇದರಲ್ಲಿ ಏನಾಗಿದೆ, ಅದೇನು ಹೊಸಲಲ್ಲಿ ಹೈವೇ NH ಹೈವೇ 373 ಬರುವಾಗ ಅವರೊಂದು ರೈಟ್ ತಗೋಬೇಕಿತ್ತು. ಆ ಸಮಯದಲ್ಲಿ ಅದು ಹೈವೇ ಇರೋದು ಡಬಲ್ ಕ್ಯಾರೇಜ್ ರೋಡ್. ಅದರಲ್ಲಿ ಏನು ಕ್ಯಾರೇಜ್ ವೇಲಿ ಲೆಫ್ಟ್ ಹೋಗ್ತಾ ಇರುವ ಗಾಡಿ ರೈಟ್ ಬಂದು ಅದರಲ್ಲಿ ಇರುವ ಬ್ಯಾರಿಕೇಡನ್ನು ಒಡೆದು ಅಲ್ಲಿರುವ ಜನ ಏನು ಮೆರವಣಿಗೆಯಲ್ಲಿ ಭಾಗವಹಿಸೋ ಜನ ಟೇಲ್ ಕೊನೆಗೆ ನಿಂತ್ಕೊಂಡಿರೋ ಜನ ಮೇಲೆ ಅದು ಹೋಗಿ ಇದಾಗಿದೆ, ದಾಳಿಯಾಗಿದೆ. ಅದರಲ್ಲಿ ಸುಮಾರು 8 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 5 ಜನ ಹಾಸನ ಜಿಲ್ಲಾ ಸೇರವರು ಮತ್ತು 3 ಜನ ಬೇರೆ ಜಿಲ್ಲೆ ಚಿತ್ರದುರ್ಗ, ಬೆಳ್ಳಾರಿ ಮತ್ತು ಚಿಕ್ಕಮಗಳೂರು ತಾಲೂಕಿನವರು. ಇದರಲ್ಲಿ ಈಶ್ವರ್, ಗೋಕುಲ್, ರಾಜೇಶ್, ಕುಮಾರ್ ಮತ್ತು ಪ್ರವೀಣ್ ಇವರು 5 ಜನ ಹಾಸನವರು ಮತ್ತು ಪ್ರವೀಣ್ ಫ್ರಮ್ ಬೆಳ್ಳಾರಿ, ಮಿಥುನ್ ಫ್ರಮ್ ಚಿತ್ರದುರ್ಗ ಆ್ಯಂಡ್ ಸುರೇಶ್ ಫ್ರಮ್ ಚಿಕ್ಕಮಗಳೂರು ಇವರು ಬೇರೆ ಜಿಲ್ಲೆಯಿಂದ ಸೇರಿರೋರು. ಈಗ ಇನ್ನೂ ಕೆಲವೊಬ್ಬರಿಗೆ ಗಾಯ ಆಗಿದೆ, ಅವ್ರಿಗೂ ಸಹ ನಾವು ಚಿಕಿತ್ಸೆಯನ್ನು ಹಿಮ್ಸ್ ಹಾಸ್ಪಿಟಲಲ್ಲಿ ನಾವು ಕೊಡ್ಕೊ ಬರ್ತಾ ಇದ್ವಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಮಾಮೂಲಿ ಅಲ್ಲಿ ಇಟ್ಟಿರೋ ಜಾಗ, ಗಾಡಿ ಏನು ಸ್ಟ್ರೇಟ್ ಹೋಗಬೇಕಿತ್ತು, ಅದೊಂದು ಲಾಜಿಸ್ಟಿಕ್ಸ್ ವೆಹಿಕಲ್. ಆ ವೆಹಿಕಲ್ ಸ್ಟ್ರೇಟ್ ಹೋಗಿ ಬದಲಾಗಿ ರೈಟ್ ಕಟ್ಟಾಗಿದೆ. ರೈಟ್ ಕಟ್ಟಾಗಿರೋ ಕಾರಣ ಏನಂತ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ರೈಟ್ ಕಟ್ಟಾಗಿ ಅಲ್ಲಿರುವ ಏನು 3 ಫೀಟ್ ಏನು ಬ್ಯಾರಿಕೇಡಿಂಗ್ ಇತ್ತು ಅದನ್ನು ಒಡೆದು ಹಾಕಿ ಜನ ಏನು ಆಪೋಸಿಟಲ್ಲಿ ಬರ್ತಾ ಇದ್ರು, ಆಪೋಸಿಟ್ನ ವೆಹಿಕಲ್ ಹೋಗಿ ಮೀಡಿಯನ್ ದಾಟಿ ಬ್ಯಾರಿಕೇಡನ್ನು ದಾಟಿ ಅಲ್ಲಿ ಹೋಗಿ ಹೊಡೆದಿದೆ. ಈ ಘಟನೆ ಬಗ್ಗೆ ನಾವು ಈಗ ಏನು ಡ್ರೈವರ್ ಭುವನೇಶ್ ಇದ್ದಾರೆ ಅವರು ಸಹ ನಾವು ತನಿಖೆಗೆ ಒಳಪಡಿಸಿದ್ದೀವಿ. ನಮಗೆ ಬಂದಿರೋ ಪ್ರಮುಖ ಮಾಹಿತಿ ಪ್ರಕಾರ ಏನು ಡ್ರೈವರ್ ಭುವನೇಶ್ ಇದ್ದಾರೆ ಅವರು ಹೊಳೆ ನರಸೀಪುರ ಬಾಸವರ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಈಗ ಲಾರಿ ಲೋಡ್ ಗಾಡಿನ ಅದೇನು ಎಲ್ಲಿಗೆ ಹೋಗ್ತಾ ಇತ್ತು ಮೇಡಮ್, ಏನು ಮೇಡಮ್ ಅದ್ರ ಬಗ್ಗೆ ಏನು? ಇದು ನಮ್ಮ ಗೊತ್ತಿರೋ ಮಟ್ಟಿಗೆ ಸದ್ಯಕ್ಕೆ ನಮಗಿರೋ ಮಾಹಿತಿ ಅದು ಹಾಸನಿಂದ ಟುವರ್ಡ್ಸ್ ಹೊಳೆ ನರಸೀಪುರ ರೋಡ್ NH 373 ಅಲ್ಲಿ ಹೋಗ್ತಾ ಇದ್ರು. ಬಟ್ ಅದು ಲಾಜಿಸ್ಟಿಕ್ಸ್ ವೆಹಿಕಲ್, ಇಟ್ಸ್ ಲಾಜಿಸ್ಟಿಕ್ ವೆಹಿಕಲ್ ಗಾಡಿ. ಅದು ಹೆಡ್ ಕ್ವಾರ್ಟರ್ಸ್ ಬಂದು ದೊಡ್ಡಬಳ್ಳಾಪುರಲ್ಲಿ ಇದೆ ಅಂತ ನಮ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಗಾಡಿ ರಿಜಿಸ್ಟ್ರೇಷನ್ ಬಂದು ಒಂದು MH ವೆಹಿಕಲ್ ಗಾಡಿ ರಿಜಿಸ್ಟ್ರೇಷನ್ ಇದೆ. ಬಟ್ ಅಲ್ಲಿ ಡ್ರೈವರ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ನಮ್ಗೆ ಘಟನೆ ನಡೆದ ಸಮಯದಲ್ಲಿ. ಸ್ಥಳೀಯರು ಅದೇ ಹೇಳ್ತಾ ಇದ್ದಾರೆ. ಮತ್ತು ಬೇರೆ ಯಾರು ಇದ್ರಾ ಇಲ್ಲ ಅದು ಒಳಗಡೆ ಏನಾಗಿದೆ ಅಂತ ನಾವು ತನಿಖೆ ಮಾಡ್ತಾ ಇದ್ದೀವಿ. ಡಿಸೀಸ್ಡ್ ಯಾರಿದ್ದಾರೆ ಅವ್ರಿಗೆಲ್ಲ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮೇಷನ್ ಆಗಿದೆ, ಎಲ್ಲ ಬಂದಿದ್ದಾರೆ, ಏನಿದೆ ಮೇಡಮ್? ಇಲ್ಲಿ ತನಕ ಎಲ್ಲ ನಮ್ಮ ಹತ್ರ ಏನು 8 ಜನ ಮೃತಪಟ್ಟಿದ್ದಾರೋ ಅವ್ರು 8 ಜನ ಸಹ ನಾವು ಐಡೆಂಟಿಫೈ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಕೆಲವೊಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಅವ್ರ ಫ್ರೆಂಡ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಈಗ ಬೆಳ್ಳಾರಿನವರೆಲ್ಲ ಬರ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಸಂಬಂಧಪಟ್ಟವ್ರು ಈಗಾಗಲೇ ಅವ್ರು ಏನು ಪ್ರೊಸೀಜರ್ಸ್ ಇದೆಯೋ ನಮಗೆ ಆಕ್ಸಿಡೆಂಟ್ ಕೇಸ್ ಪ್ರಕಾರ ಏನು ಪ್ರೊಸೀಜರ್ಸ್ ಮಾಡ್ತಾ ಇದೀವಿ ನಾವು ಶುರು ಮಾಡಿದ್ವಿ. ಇಂಜುರೀಸ್ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಮೇಡಮ್? ಈಗ ಇಂಜುರೀಸ್ ಕೆಲವೊಬ್ಬರು ಜನ ಹಿಂಸರಿದ್ದಾರೆ, ಕೆಲವೊಬ್ಬರು ಜನ ಪ್ರೈವೇಟ್ ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಮತ್ತು ಹಾಸ್ಪಿಟಲ್ ಕಡೆಯಿಂದ ಹಿಮ್ಸ್ ಹಾಸ್ಪಿಟಲ್ ಕಡೆಯಿಂದ ಹಲವಾರು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ನಮ್ಗಿಂತ ಸುಮಾರು 10 15 ಜನ ಇಂಜುರಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಇದು ಘಟನೆಗೆ ಸಂಬಂಧಪಟ್ಟಾಗೆ SP ಅವರ ಮಾತುಗಳು ನಾವು ನೋಡ್ತಾ ಇದ್ದೀವಿ. ಹಾಸನದ ಹಿಮ್ಸ್ ಬಳಿ ಶವಾಗಾರದ ಬಳಿ ಈಗ ಯಾರು ಮೃತಪಟ್ಟಿದ್ದಾರೆ ಅವರ ಪೋಷಕರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋಕ್ಕಂಥ ಕಾರಣದಿಂದಾಗಿ ಯಾರು ಆ ಮೃತರಿದ್ದಾರೆ ಅವರ ಪೇರೆಂಟ್ಸ್ಗಳು ಯಾರು ಬರ್ತಾರೆ ಅವ್ರನ್ನ ಚೆಕ್ ಮಾಡಿ, ಅವರ ವಿಳಾಸವನ್ನು ಚೆಕ್ ಮಾಡಿ ಅವ್ರನ್ನ ಇಲ್ಲಿ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. 8:15 ಸುಮಾರಿಗೆ ಆಗಿರ್ತಕ್ಕಂಥ ಒಂದು ಘೋರ ದುರಂತದಲ್ಲಿ ನಿಜವಾಗಲೂ ಕೂಡ 8 ಜನರು, ಈಗ SP ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಾಸನ ಜಿಲ್ಲೆ ಮೂಲದ 5 ಹಾಗೂ ಹೊರ ಜಿಲ್ಲೆಯ 3 ಸೇರಿ ಒಟ್ಟು 8 ಯುವಕರು ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಅವ್ರ ಏಜ್ಗಳು ಮತ್ತಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು 17 ಜನರಿಗೆ ಸಾಕಷ್ಟು ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಅವರಿಗೆ ಹಾಸನದ ಹಿಮ್ಸ್ ಮತ್ತು ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸೊ ಈಗ ಏನು ಮರಣೋತ್ತರ ಪರೀಕ್ಷೆಯನ್ನು ಬೆಳಗ್ಗೆ ಆಗಬೇಕಾಗಿದೆ. ಸದ್ಯಕ್ಕೀಗ ಯಾರ್ಯಾರನ್ನ ಮೃತರು ಅಂತೇಳಿ ಐಡೆಂಟಿಫಿಕೇಶನ್ ಮಾಡಲಾಗಿದೆಯೋ ಅವರ ಪೋಷಕರಿಗೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಸೊ ಈಗ ಪೋಷಕರು ಈಗ ಹಾಸನದ ಹಿಮ್ಸ್ನತ್ತ ಬರ್ತಾ ಇದ್ದಾರೆ.